ಬನ್ನಿ ಸ್ನೇಹಿತರೆ, ಸಿರಿಮನೆ ಜಲಪಾತ ಹೇಗಿದೆ ಅಂತ ನೋಡೋಣ. ಸಿರಿಮನೆ ಜಲಪಾತ ಶೃಂಗೇರಿಯಿಂದ 16 ಕಿಲೋಮೀಟರ್ ದೂರ ಇದೆ. ಮಳೆ ದೇವರು ಎಂದು ಹೆಸರಾದ ಕಿಗ್ಗಾದ ಪುರಾಣ ಪ್ರಸಿದ್ಧ ಋಷ್ಯಶೃಂಗ ದೇವಸ್ಥಾನದಿಂದ 4 ಕಿಲೋಮೀಟರ್ ದೂರ ಇದೆ. ಅರಣ್ಯ ಇಲಾಖೆಯವರು ಸಿರಿಮನೆ ಜಲಪಾತದ ನಿರ್ವಹಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜಲಪಾತದ ಪ್ರವೇಶ ಶುಲ್ಕ ಒಬ್ಬರಿಗೆ 50 ರೂಪಾಯಿ ಇದೆ. ಟಿಕೆಟ್ ಪಡೆದ ನಂತರ ಸಿರಿಮನೆ ಜಲಪಾತ ನೋಡಲು ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು. ವನರಾಶಿಗಳ ಮಧ್ಯದಿಂದ ಹರಿದು ಕೆಳಗೆ ಧುಮುಕುವ ಆ ಜಲರಾಶಿಯು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತೆ. ಕಾಡಿನ ಮಧ್ಯದಲ್ಲಿ ಸದ್ದು ಗದ್ದಲ ಇಲ್ಲದೆ ಬೀಳುವ ಈ ಸಿರಿಮನೆ ಜಲಪಾತ ನೋಡಲು 2 ಕಣ್ಣುಗಳು ಸಾಕಾಗಲ್ಲ. ಜಲಪಾತದ ಪಕ್ಕದಲ್ಲಿ ಸಿರಿಮನೆ ಎಂಬ ಹಳ್ಳಿ ಇದೆ. ಹಾಗಾಗಿ ಈ ಜಲಪಾತಕ್ಕೆ ಸಿರಿಮನೆ ಜಲಪಾತ ಎಂಬ ಹೆಸರು ಬಂದಿದೆ. ಅದರ ಹೆಸರೇ ಹೇಳುವಂತೆ ಇದು ಸಂಪತ್ತಿನ ಸಿರಿಮನೆಯೇ ಆಗಿದೆ. ಇಲ್ಲಿಗೆ ಬಂದರೆ ಸಾಕು, ಎಲ್ಲವನ್ನೂ ಮರಿತೀವಿ, ನಿಬ್ಬೆರಗಾಗಿ ತಲ್ಲೀನತೆಗೆ ಒಳಗಾಗ್ತೀವಿ. ವರ್ಷವಿಡೀ ಪ್ರವಾಸಿಗರನ್ನು ಆಕರ್ಷಿಸುವ ಸಿರಿಮನೆ ಜಲಪಾತ ಮಳೆಗಾಲ ಆರಂಭವಾದ ನಂತರ ಹೆಚ್ಚು ಸೊಬಗಿಂದ ಧುಮುಕುತ್ತದೆ. ಸಿರಿಮನೆ ಜಲಪಾತದ ಸೌಂದರ್ಯ ನೋಡಲು ಜಲಪಾತದ ಮುಂದೆ 2 ಬಾಲ್ಕನಿ ನಿರ್ಮಿಸಿದ್ದಾರೆ. ಬಾಲ್ಕನಿಯಲ್ಲಿ ನಿಂತುಕೊಂಡು ಸುಂದರವಾದ ಜಲಪಾತವನ್ನು ಕಣ್ತುಂಬಿಕೊಳ್ಳಬಹುದು. ಸ್ಫಟಿಕದಂತ ಜಲರಾಶಿಯು ಶಿವನ ಜಟೆಯಿಂದ ಸುಮಾರು 50 ಅಡಿ ಎತ್ತರದಿಂದ ಜಲಪಾತವಾಗಿ ಹರಿದು ಬರ್ತಾ ಇದೆ ಅಂತ ಅನ್ಸುತ್ತೆ. ಸಿರಿಮನೆ ಜಲಪಾತ ದಿವ್ಯ ಅನುಭೂತಿ ನೀಡುತ್ತೆ. ಈ ಜಲಪಾತದಿಂದ ಸಿರಿಮನೆ ಊರಿನವರು ತಮ್ಮೂರಿಗೆ ಬೇಕಾದಷ್ಟು ವಿದ್ಯುತ್ ಪಡೆದುಕೊಳ್ಳಲು ಸಣ್ಣದಾದ ಜಲವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ನಿಜಕ್ಕೂ ಮಾದರಿ ಕೆಲಸ, ಪರ್ಯಾಯ ವ್ಯವಸ್ಥೆ ಆಗಿದೆ. ಜಲಪಾತದ ಬುಡದಲ್ಲಿ ಕೆಳಗೆ ಆಳ ಕಡಿಮೆ ಇರುವುದರಿಂದ ಪ್ರವಾಸಿಗರಿಗೆ ಸ್ನಾನ ಮಾಡಲು ಅವಕಾಶ ಇದೆ. ಆದರೆ ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿ ಅಪಾಯ ಮಟ್ಟದಲ್ಲಿ ಜಲಪಾತ ಹರಿಯುವಾಗ ಸ್ನಾನ ಮಾಡಕ್ಕೆ ಪ್ರವೇಶ ಇರುವುದಿಲ್ಲ. ಶೃಂಗೇರಿ, ಹೊರನಾಡು ದೇವಸ್ಥಾನಗಳಿಗೆ ಭೇಟಿ ನೀಡುವ ಪ್ರವಾಸಿಗರು ಸಿರಿಮನೆ ಜಲಪಾತಕ್ಕೆ ಭೇಟಿ ನೀಡಬಹುದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಸಿರಿಮನೆ ಜಲಪಾತ ವೀಕ್ಷಣೆಗೆ ಅವಕಾಶ ಇದೆ. ಈ ಸಮಯದೊಳಗೆ ಹೋದ್ರೆ ಜಲಪಾತ ನೋಡಬಹುದು. ಆಗುಂಬೆಯಿಂದ ಸಿರಿಮನೆ ಜಲಪಾತ 31 ಕಿಲೋಮೀಟರ್ ದೂರ ಇದೆ. ಕುಂದಾದ್ರಿ ಬೆಟ್ಟ ಸಿರಿಮನೆಯಿಂದ 30 ಕಿಲೋಮೀಟರ್ ಇದೆ. ಕವಿ ಕುವೆಂಪು ಅವರ ಮನೆ ಹಾಗೂ ಕವಿಶೈಲ ಹುಬ್ಬಳ್ಳಿಯಿಂದ 50 ಕಿಲೋಮೀಟರ್ ಇದೆ. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ 63 ಕಿಲೋಮೀಟರ್ ದೂರ ಇದೆ. ರಾಜಧಾನಿ ಬೆಂಗಳೂರಿಂದ ಸಿರಿಮನೆ ಜಲಪಾತ 366 ಕಿಲೋಮೀಟರ್ ದೂರ ಇದೆ. ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಂದ 286 ಕಿಲೋಮೀಟರ್ ಇದೆ. ಜಿಲ್ಲಾ ಕೇಂದ್ರ ಚಿಕ್ಕಮಗಳೂರಿಂದ ಬೆಳಗ್ಗೆಯಿಂದ ಸಂಜೆಯ ತನಕ ಪ್ರತಿ ಅರ್ಧ ಗಂಟೆಗೆ ಶೃಂಗೇರಿಗೆ ಕೆಎಸ್ಆರ್ಟಿಸಿ ಬಸ್ಸುಗಳು ಇದೆ. ಚಿಕ್ಕಮಗಳೂರಿಂದ ಶೃಂಗೇರಿ 90 ಕಿಲೋಮೀಟರ್ ದೂರ ಇದೆ. ಕರಾವಳಿ ನಗರ ಮಂಗಳೂರಿಂದ 123 ಕಿಲೋಮೀಟರ್ ದೂರ ಇದೆ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಿಂದ 110 ಕಿಲೋಮೀಟರ್ ದೂರ ಇದೆ. ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಪರಿಸರದ ಬಗ್ಗೆ ಕಾಳಜಿಯನ್ನು ತೋರಿಸಬೇಕು. ಪ್ಲಾಸ್ಟಿಕ್ ಬಾಟಲಿಗಳು, ಪೇಪರ್ಗಳು, ಊಟ ತಿಂಡಿಯ ಪೊಟ್ಟಣಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಗೆ ಹಾಕಿ ಜವಾಬ್ದಾರಿಯಿಂದ ವರ್ತಿಸಬೇಕು. ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ವಂದನೆಗಳು ಸ್ನೇಹಿತರೆ.